ಪ್ರತಿದಿನ ಒಂದೇ ರೀತಿಯ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾಗಿದೆಯಾ? ಹಾಗಿದ್ರೆ ಆಲೂಗಡ್ಡೆ ಪಲ್ಯದಿಂದ ರುಚಿಯಾದ ಪಡ್ಡು ಮತ್ತು ಅದರ ಜೊತೆಗೆ ಸೂಪರಾಗಿ ಹೊಂದುವ ಟೇಸ್ಟಿ ಚಟ್ನಿ ಮಾಡೋಣ. ಸೊ ಈ ರೆಸಿಪಿನ ಯಾರು ಮಿಸ್ ಮಾಡ್ಕೋಬೇಡಿ, ಬನ್ನಿ ಶುರು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ kg ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕೊತಿದ್ದೀನಿ. ಅದು ಬೇಯೋಷ್ಟು ಸ್ವಲ್ಪ ನೀರನ್ನ ಹಾಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1-2 ವಿಷಲ್ನ ಹಾಕಿಸ್ತೀನಿ. ಸೊ ಇದು ರೆಡಿಯಾಗಿ ಹೋಗಿದೆ. ಇದನ್ನ ಸಿಪ್ಪೆ ತೆಗೆದು ಎತ್ತಿಟ್ಕೊತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ತಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪಿನ ಹಾಕ್ತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ತಿದ್ದೀನಿ. 1-2 ಈರುಳ್ಳಿನ, ದಪ್ಪದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಮೇಲೆ ನಾನಿಲ್ಲಿ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಗ್ರೇವಿ ಥರ ಬೇಕು ಅಂದ್ಬಿಟ್ಟು ನೀರು ಹಾಕಿದ್ದೀನಿ. ಸೊ ಇದು ರೆಡಿಯಾಗಿ ಹೋಗಿದೆ. ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನ ಹಾಕ್ಕೊತಿದ್ದೀನಿ. ಆಮೇಲೆ 5-6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ನಾನಿಲ್ಲಿ 4-5 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಡಲೆನ ಹಾಕ್ಕೊತಿದ್ದೀನಿ, ಹುರಿಗಡಲೆನ 1 ಕಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ನೀರನ್ನ ಸೇರಿಸ್ತಿದ್ದೀನಿ ಇದಕ್ಕೆ. ಇದನ್ನು ರುಬ್ಬಿ ಇಟ್ಕೊಳ್ಳೋಣ. ಈ ಚಟ್ನಿಗೆ ನಾನಿಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸಿವೆ ಕರಿಬೇವಿನ ಸೊಪ್ಪನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಚಟ್ನಿ ರೆಡಿಯಾಗಿ ಹೋಗಿದೆ. ಈಗ ಪಡ್ಡು ಮಾಡೋಣ ಬನ್ನಿ. ನಾನಿಲ್ಲಿ ಪಡ್ಡು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಲ್ಲದಕ್ಕೂ. ನಾವಿಲ್ಲಿ ಪಡ್ಡು ಮಾಡೋದಕ್ಕೆ ದೋಸೆಗೆ ನಾವು ಹೇಗೆ ಹಿಟ್ಟನ್ನ ಮಾಡ್ಕೊತೀವಿ ಹಾಗೆ ಮಾಡ್ಕೋಬೇಕು. ಸೊ ಹಿಟ್ಟು ರೆಡಿಯಾಗಿ ಹೋಗಿದೆ. ಇವಾಗ ಸ್ವಲ್ಪನೇ ಅದಕ್ಕೆ ಹಿಟ್ಟನ್ನ ಹಾಕೋಣ ಪಡ್ಡು ತವಾಗೆ. ಅದ್ರ ಮೇಲೆ ನಾವು ರೆಡಿ ಮಾಡಿರುವಂಥ ಆಲೂಗಡ್ಡೆ ಪಲ್ಯನ ಸ್ವಲ್ಪ ಹಾಕೋಣ. ಅದ್ರ ಮೇಲೆ ಮತ್ತೆ ಹಿಟ್ಟನ್ನ ಹಾಕೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಸೊ ಇದನ್ನ ಕ್ಲೋಸ್ ಮಾಡೋಣ. ಇವಾಗ ಒಂದು ನಿಮಿಷ ಹಾಗೇನೆ ಬಿಡೋಣ. ಮತ್ತು ಇದನ್ನ ತೆಗೆದು ಇವಾಗ ನಾವು ಮತ್ತೆ ಮಡ್ಚಾಕೋಣ ಇದನ್ನ ಪಡ್ಡನ್ನ. ತುಂಬ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ. ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಆಲೂ ಪಡ್ಡನ್ನ ಒಮ್ಮೆ ಟ್ರೈ ಮಾಡಿ. ಸೊ ಇದು ರೆಡಿಯಾಗಿ ಹೋಗಿದೆ. ಇವಾಗ ನೋಡಿ ಹೇಗೆ ಬಂದಿದೆ ಅಂತ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನಷ್ಟು ರುಚಿ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.